ಇನ್ನೊಂದು ಗುರುಜಿ, ನೀವು ವಿಘ್ನೇಶ್ವರ ಬಗ್ಗೆ ಮಾತಾಡ್ತಾ ಇದ್ರಿ. ಈ ದೃಷ್ಟಿ ಗಣಪತಿ ಅಂದ್ಬಿಟ್ಟು ಮನೆ ಹೊರಗಡೆ ವಾಚ್ಮ್ಯಾನ್ ತರ ನಿಲ್ಸ್ಬಿಡ್ತಾರಲ್ಲ ಗುರುಜಿ, ದೇವ್ರನ್ನ ಯಾಕೆ ವಾಚ್ಮ್ಯಾನ್ ಮಾಡ್ಕೊಂಡ್ಬಿಡ್ತಾರೆ ಅಂತ ನೀವೇ ಹೇಳ್ತಿದ್ದೀರಲ್ಲ, ದೃಷ್ಟಿ ಗಣಪತಿ. ಹೌದು, ಹಂಗಂತ ಹೊರಗಡೆ ರೋಡ್ ಬಾಗ್ಲ ನಿಲ್ಸ್ಬೇಕಾ ಅಥವಾ ಬಾಗಿಲಿಂದ ಹೊರಗಡೆ ನಿಲ್ಸ್ಬೇಕಾ ಗಣಪತಿನ ಅಂತ? ಯಾಕೆ ನಿಲ್ಲಿಸಬಾರ್ದು? ಅದಕ್ಕೆ ಕೇಳ್ತಾ ಇದೀನಿ. ಅವ್ರನ್ನ ವಾಚ್ಮ್ಯಾನ್ ಮಾಡ್ಕೊಂಡ್ಬಿಡ್ತಾರಲ್ಲ. ಗಣಪತಿ ಅಂತ ಹೇಳಿದ ತಕ್ಷಣ ಒಬ್ನೇ ಗಣಪತಿ ಇಲ್ಲ. ಓಕೆ, ಮೌದ್ಗಲೆ ಪುರಾಣದಲ್ಲಿ 26 ಗಣಪತಿ ಹೇಳ್ತಾರೆ. ಆ ಗಣಪತಿ 26 ರೀತಿಯಾಗಿರ್ತಕ್ಕಂತಹ ಗಣಪತಿಗಳನ್ನ ತಂತ್ರಸಾರದಲ್ಲಿ ಸಾತ್ವಿಕವಾಗಿ ಪೂಜೆ ಮಾಡೋರು ಇದ್ದಾರೆ, ರಾಜಸಿಕವಾಗಿ ಪೂಜೆ ಮಾಡೋರು ಇದ್ದಾರೆ. ಓಕೆ, ಅದರಲ್ಲಿ ಉಚ್ಚಿಷ್ಟ ಗಣಪತಿ ಅಂತ ಒಬ್ಬ ಬರ್ತಾನೆ. ಅವನ ಆಕಾರಗಳನ್ನೆಲ್ಲ ನೋಡಿದಂತಹ ಸಂದರ್ಭಕ್ಕೆ ಗಣಪತಿನೇನ ಇವನು ಅಂತ ಅನ್ಸ್ಬಿಡುತ್ತೆ. ಬೆತ್ತಲಾಗಿ ಕೂತಿರ್ತಕ್ಕಂತಹದ್ದು ಮತ್ತು ತೊಡೆ ಮೇಲೆ ಸರಸ್ವತಿ ಅಂತ ಕರೆಸ್ಕೊಳ್ತಕ್ಕಂತಹ ನೀಳಾ ಸರಸ್ವತಿ ಅನ್ನುವಂತಹ ಒಂದು ಸ್ತ್ರೀ ರೂಪ. ಓಕೆ, ಇದು ತಾಂತ್ರಿಕ ವಿಭಾಗದಲ್ಲಿ ಬರ್ತಕ್ಕಂಥದ್ದು. ಈಗ ಗಣಪತಿನಲ್ಲಿ ನಮ್ಮ ಮೇಧಾ ಗಣಪತಿ ಇರುವಂತದ್ದಿರಬಹುದು, ತುಂಬಾ ವಲ್ಲಭಾ ಗಣಪತಿ ಅಂತ ಬಂದ ಸಂದರ್ಭಕ್ಕೆ ಆ ಒಂದು ವಲ್ಲಭಾ ಗಣಪತಿಯ ವ್ಯಕ್ತಿತ್ವಗಳನ್ನೇ ನಾವು ನೋಡುವಂತಹ ಸಂದರ್ಭದಲ್ಲಿ ಪಂಚಭೂತ ತತ್ವಗಳನ್ನು, ಪಂಚೇಂದ್ರಿಯಗಳನ್ನು ಮತ್ತೆ ಭೂಮಿಗೆ ಸಂಬಂಧಪಟ್ಟಂತಹ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಸ್ತ್ರೀ ಮತ್ತು ಪುರುಷ ತತ್ವಗಳನ್ನ ಒಳಗೊಂಡಿರ್ತಕ್ಕಂಥದ್ದು ವಲ್ಲಭಾ ಗಣಪತಿ. ಓಕೆ, ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಕೆಲಸ. ಗಣಪತಿ ಅನ್ನುವಂಥದ್ದು ಒಬ್ಬನೇ. ಇವಾಗ ಮಂಜು ಬಣಗೆರೆ ಒಬ್ರೆ ವ್ಯಕ್ತಿ ಒಬ್ನೇ, ಆದ್ರೆ ಹೆಂಡತಿಗೆ ಗಂಡ, ಮಗನಿಗೆ ಅಪ್ಪ, ತಂದೆ ತಾಯಿಗೆ ಮಗ, ಹೆಣ್ಣು ಕೊಟ್ಟಂಥವ್ರಿಗೆ ಅಳಿಯ, ಬೇರೆ ಬೇರೆ. ಅಂದ್ರೆ ಕೇವಲ ಒಬ್ಬ ಮಂಜು ಬೆಣಗೆರಂತಹ ಒಬ್ಬ ವ್ಯಕ್ತಿಗೆ ಇಷ್ಟು ವ್ಯಕ್ತಿತ್ವಗಳಿದ್ದಾವೆ. ತಂದೆಯಾದಾಗ ಜವಾಬ್ದಾರಿ ಬೇರೆ, ಗಂಡನಾದಾಗ ಜವಾಬ್ದಾರಿ ಬೇರೆ, ಅದೇ ಮಗನಾದಾಗ ಜವಾಬ್ದಾರಿ ಬೇರೆ, ಅಳಿಯನಾದಾಗ ಜವಾಬ್ದಾರಿ ಬೇರೆ. ಸಕಲ ಜಗತ್ತನ್ನ ನಿಯಾಮಕ ಮಾಡ್ತಕ್ಕಂತಹ ಆ ಪ್ರಭುವಿಗೆ ಆಯಾ ಕಾಲಕ್ಕೆ ತಕ್ಕ ಹಾಗೆ ಅವನ ಶಕ್ತಿ ಸ್ವರೂಪಗಳ ಬದಲಾವಣೆ ಆಗುತ್ತೆ ಅಲ್ವಾ? ಖಂಡಿತ. ಹಾಗೆ ಆ ದೃಷ್ಟಿ ಗಣಪತಿ ಅಂದ್ರೆ ನಮ್ಮನ್ನ ಕಾಪಾಡತಕ್ಕಂಥವನು, ಯಾವುದೇ ದುಷ್ಟತನವನ್ನ, ದುಷ್ಟ ಶಕ್ತಿಗಳನ್ನ ಒಳಗಡೆ ಬರಕ್ಕೆ ಬಿಡದೆ ಇರ್ತಕ್ಕಂಥವನು, ಪ್ರೊಟೆಕ್ಷನ್ ಕೊಡ್ತಕ್ಕಂಥವನು. ಓಕೆ, ಪ್ರೊಟೆಕ್ಷನ್ ಕೊಡೋವನ್ನ ನಾವೆಲ್ಲಿ ನಿಲ್ಲಿಸ್ತೀವಿ? ಹೊರಗಡೆ ನಿಲ್ಲಿಸಬೇಕಾಗ್ತದೆ ಅಂತ ಅದಕ್ಕೆ ನಿಲ್ಸಿದ್ದೀವಿ. ಈಗ ಗಡಿನಲ್ಲಿ ಅವ್ರು ಕಾದ್ರೆ ಅಲ್ವಾ ನಾವಿಲ್ಲಿ ನೆಮ್ಮದಿಯಾಗಿ ಒಳಗ್ ನೆಮ್ಮದಿಯಾಗಿರೋಕ್ ಸಾಧ್ಯ. ನಿಜ. ಹಾಗೆ ದೃಷ್ಟಿ ಗಣಪತಿ ಅಂತ ಬಂದಾಗ ಅವತ್ತ ಇರೋದೇ ಪ್ರೊಟೆಕ್ಷನ್ಗೋಸ್ಕರ. ಸೊ ನಾನು ಪ್ರೊಟೆಕ್ಷನ್ ತಗೊಂಡ್ ಬಂದು ನಾನು ಒಳಗಡೆ ಇಟ್ಬಿಟ್ರೆ, ಈಗ ನಾನು ವಾಚ್ಮೆನ್ ಕರ್ಕೊಂಡ್ಬಂದು ನನ್ನ ಮನೆ ಒಳಗೆ ಕೂರ್ಸ್ಕೊಂಬೋದಪ್ಪ, ಕಾವಲಿಗೆ ಹೋಗಬೇಕು ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ವಾಚ್ಮೆನ್ ನಾನು ಸಮಾನ ಗೌರವ ಕೊಡ್ತೀನಿ, ಇಲ್ಲ ಅಂತಾನು ಹೇಳಲಿಕ್ಕೆ ಬರಲ್ಲ. ಆದ್ರೆ ಅವ್ನ ಕೆಲಸ ಎಲ್ಲಿ ಏನ್ ಮಾಡ್ಬೇಕು? ಗೇಟಲ್ಲೇ ಮಾಡ್ಬೇಕಾಗ್ತದೆ ಅಷ್ಟೇ. ಹಾಗಾಗಿ ದೃಷ್ಟಿ ಗಣಪತಿಯನ್ನು ನಾವು ದೇವರನ್ನ ತಗೊಂಡ್ಬಂದು ಬೀದಿ ಅದಲ್ಲ, ಆ ವ್ಯಕ್ತಿಯ ಕೆಲಸ ಅದಾಗಿರೋದ್ರಿಂದ ಅವನು ಅದನ್ನ ಮಾಡ್ತಾನೆ. ಅದನ್ನ ಕೀಳಾಗಿ ನಾವು ತಗೊಂಡ್ ಬಂದು ರೋಡ್ ನಲ್ಲಿ ನಿಲ್ಸಿಲ್ಲ ಅಥವಾ ಮನೆಯಿಂದ ಹೊರಗಡೆ ಬಿಸಾಕಿದ್ದಲ್ಲ. ಪರಮೇಶ್ವರ ನನ್ನನ್ನು ಕಾಪಾಡಪ್ಪ ಗಣಪತಿ ಅಂತ ಹೇಳಿ 2 ಕೈ ಮುಗಿತೀನಿ. ಹೌದು ಅಲ್ವಾ? 2 ಕೈ ಮುಗಿದು ಪ್ರಾರ್ಥನೆ ಮಾಡಿ, ನೀನ್ ಇಲ್ಲಿದ್ರೆ ನಾವು ಒಳಗ್ ಕ್ಷೇಮವಾಗಿರ್ತೀವಪ್ಪ, ನೀನ್ ಇಲ್ಲ ಅಂದ್ರೆ ನಮಗ್ ಕ್ಷೇಮ ಇಲ್ಲ. ಹಾಗಾಗಿ ಅದು ತಪ್ಪೇನಿಲ್ಲ.